ಇವತ್ತು ಬೆಂಗಳೂರಿನ ಯೂನಿವರ್ಸಿಟಿ ಪಾರ್ಕ್ ಮುಂದೆ ನಿಂತಿದ್ದೀನಿ. ಈ ಪಾರ್ಕು ಸುಮಾರು 330 ಎಕರೆ ಜಾಗ. ಈ 330 ಎಕರೆ ಒಂದು ಪಾರ್ಕ್ ಆಗಿತ್ತು. ಹೇಗೆ ಅದು ಯಾಕೆ ಫಾರೆಸ್ಟ್ ಅಂತ ಕರೆಯೋದಿಲ್ಲ? ಈ ಪಾರ್ಕ್ ಅನ್ನ ಕಾಲಕ್ರಮೇಣ ಕಮ್ಮಿ ಮಾಡ್ಕೊಂಡು ಬರ್ತಿರೋದು ಹೇಗೆ? ಇದರ ಹಿಂದೆ ಇರುವಂತಹ ಮಾಫಿಯಾ ಯಾವುದು? ಯಾಕೆ ಈ ಜಾಗವನ್ನ ಮಿಸ್ಯೂಸ್ ಮಾಡಲಾಗ್ತಿದೆ? ಈ ಕೇಳುತ್ತಿರುವಂತಹ ಪ್ರಾಣಿ ಅಥವಾ ಪಕ್ಷಿಗಳ ಸೌಂಡು ಕಾಲಕ್ರಮೇಣ ವಿನಾಶವಾಗುವ ನಿಟ್ಟಿನಲ್ಲಿದೆ. ಇದಕ್ಕೆಲ್ಲ ಒಬ್ರು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಹೋರಾಟ ಮಾಡೋದು ಬೇಕಿದೆಯಾ? ಯಾಕೆ ಈ 330 ಎಕರೆ ಜಾಗವನ್ನ ಉಳಿಸ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ? ಎಲ್ಲೆಲ್ಲಿ ಡಿವಿಷನ್ ಆಗಿ ಯಾರ್ಯಾರಿಗೆ ಈ ಜಾಗ ಹೋಗ್ತಾ ಇದೆ, ಯಾರ್ಯಾರಿಗೆ ಅಲಾಟ್ ಮಾಡುವಂತಹ ಪರಿಸ್ಥಿತಿಗೆ ನಮ್ಮ ಸಿ ಅವರು ಬಂದಿದ್ದಾರೆ ಅನ್ನೋದು ಎಲ್ಲವನ್ನ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಆಗಿ ರೇಣುಕಾ ಪ್ರಸಾದ್, ಪ್ರೊಫೆಸರ್, ಬಯೋಡೈವರ್ಸಿಟಿ ಪಾರ್ಕನ್ನು ಮಾಡಿದಂತಹ ವ್ಯಕ್ತಿ ನಮ್ಮ ಜೊತೆಲಿದ್ದಾರೆ. ಇವರು ಯೂನಿವರ್ಸಿಟಿಗೆ 40 ವರ್ಷಗಳ ಸರ್ವೀಸು ಅವರು ಮಾಡಿ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಒಂದು ಬಯೋಡೈವರ್ಸಿಟಿ ಪಾರ್ಕನ್ನು ಇನ್ಚಾರ್ಜ್ ಮಾಡಿಕೊಂಡು ಇಂತಹ ಬೃಹತ್ ಕಾಡನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಅಳಿವಿನ ಅಂಚಿನಲ್ಲಿರೋದ್ರಿಂದ ಅದಕ್ಕೋಸ್ಕರ ಹೋರಾಟನೂ ಮಾಡ್ತಿದ್ದಾರೆ. ಕೇಳೋಣ ಏನಿದ್ರು ಹಿಸ್ಟ್ರಿ, ಏನಿದ್ರು ಫಿಲಾಸಫಿ ಅಂತ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೊ ತಾವು ಪ್ರೊಫೆಸರ್ ಆಗಿ 30 ವರ್ಷ ಕೆಲಸ ಮಾಡಿದ್ರಿ. ಸೊ ಏನ್ ರೋಲು, ಏನೇನ್ ಮಾಡಿದ್ರಿ, ಏನಿದೆ ಯೂನಿವರ್ಸಿಟಿ ಪಾರ್ಕ್? ಖಂಡಿತ ಸಣ್ಣ ಪರಿಚಯ ನಂದು. ನಾನು ಪ್ರೊಫೆಸರ್ ಆಫ್ ಜಿಯಾಲಜಿ ಕೆಲಸ ಮಾಡ್ತಿದ್ದೆ. ರಿಟೈರ್ ಆಗೋ ಅಷ್ಟೊತ್ತಿಗೆ ನಾನು ಚೇರ್ಮನ್ ಆಗಿದ್ದೆ. 2020 ನಾನು ರಿಟೈರ್ ಆದೆ. ಅದಕ್ಕೆ ಮೊದಲು ನಾನು ಗ್ರೌಂಡ್ ವಾಟರ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೆ. ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಅಂತರ್ಜಲ ಮರುಪೂರ್ಣಕ್ಕೆ ದೇಶದಲ್ಲಿ ಒತ್ತು ಕೊಟ್ಟರು. ಅದಾದ್ಮೇಲೆ ಸಕ್ಸಸ್ ಆದ್ಮೇಲೆ ಎಲ್ಲಾ ಭಾರತದ ಎಲ್ಲ ರಾಜ್ಯಗಳಲ್ಲೂ ವಾಟರ್ ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಶುರುವಾಗಿತ್ತು. ಎಲ್ಲ ಕಡೆಗಿದೆ ಅಂತ ಒಂದು ಒಳ್ಳೆ ಕೆಲಸ ಇಲ್ಲ ಆಗಿದೆ ಬೆಂಗಳೂರು ವಿಶ್ವವಿದ್ಯಾಲಯ. ಹೆಮ್ಮೆಯ ಸಂಗತಿ. ಅದಾದ್ಮೇಲೆ ಅದನ್ನ ನೋಡಿದಂತಹ ಡಾಕ್ಟರ್ ಯಲ್ಲಪ್ಪ ಅವರು ಬಂದು ಒಂದು ಭಾಗವನ್ನ ಒಂದಷ್ಟು ಗಿಡಗಳನ್ನ ಹಾಕಿ ಸುಮಾರು 575 ವೆರೈಟೀಸ್ ಸ್ಪೀಶೀಸ್ ನ ಹುಡುಕಿ ತಂದು ತಮ್ಮ ಇಳಿ ವಯಸ್ಸಿನಲ್ಲಿ ಮಾಡಿದ್ದಾರೆ ಕೆಲಸ. ಅದಾದ್ಮೇಲೆ ಅದೇನೋ ಅದೃಷ್ಟವಶಾತ್ ನಾನು ಗ್ರೌಂಡ್ ವಾಟರ್ ಬಗ್ಗೆ ವರ್ಕ್ ಮಾಡ್ತಿದ್ರಿಂದ ಯಲ್ಲಪ್ಪ ಜೊತೆ ಇದ್ದಿದ್ರಿಂದ ನನ್ನನ್ನ ಕೋಆರ್ಡಿನೇಟರ್ ಆಗಿ ಮಾಡಿದ್ರು. ಬಯೋ ಪಾರ್ಕ್ ಅಂತ ಒಂದು ಡಿಪಾರ್ಟ್ಮೆಂಟ್ ಶುರುವಾಯಿತು. ದೇಶದಲ್ಲಿ ನೆಲ್ಲೂ ಬಯೋ ಪಾರ್ಕ್ ಅಂತ ಡಿಪಾರ್ಟ್ಮೆಂಟ್ ಇಲ್ಲ, ಗಾರ್ಡನ್ ಡಿಪಾರ್ಟ್ಮೆಂಟ್ ಇದೆ. ತಮ್ಗೆ ಗೊತ್ತಿರ್ಬೇಕೆಲ್ಲ ಯೂನಿವರ್ಸಿಟಿಗಳಲ್ಲಿ. ಆದ್ರೆ ಯೂನಿವರ್ಸಿಟಿನಲ್ಲಿ ಗಾರ್ಡನ್ ಜೊತೆಲಿ ಒಂದು ಬಯೋ ಪಾರ್ಕ್ ಅಂತ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೆ ಆಫೀಸ್ ಮಾಡಿ ಅದಕ್ಕೆ ಜನಗಳು ಕೊಟ್ಟು ಅದಕ್ಕೊಂದು ಕೋಆರ್ಡಿನೇಟರ್ ಅಂತ ಪೋಸ್ಟ್ ಕ್ರಿಯೇಟ್ ಮಾಡಿದಂತ ಹೆಮ್ಮೆಯ ಸಂಗತಿ ವಿಶ್ವವಿದ್ಯಾಲಯ. ಇಷ್ಟೆಲ್ಲ ಮಾಡಿದಾಗ ನನಗೂ ಒಂದು ಉತ್ಸಾಹ ಬಂತು. ನಾನು ಈ ಕಾಡಿನ ಬಗ್ಗೆ ವರ್ಕ್ ಮಾಡ್ತಿದ್ದಂತ ಜನಗಳು ಯಲ್ಲಪ್ಪ ಅವ್ರ ಮಾರ್ಗದರ್ಶನ, ಹಾಗೇನೆ ಬೇರೆಯವ್ರ ಮಾರ್ಗದರ್ಶನ ತಗೊಂಡು ವೈವಿಧ್ಯಮಯ ಕಾಡುಗಳನ್ನೇ ಸೃಷ್ಟಿ ಮಾಡಿದ್ವಿ. ಒಂದು ಸಹ್ಯಾದ್ರಿ ವನ, ಅಪ್ಪೆಮಿಡಿ ಅಳಿವಿನ ಅಂಚಿನಲ್ಲಿ ನಿಮ್ಗೆ ಗೊತ್ತಿದೆ. 50 ವೆರೈಟಿ 500 ಗಿಡದ ಒಂದು ವನ. ಫ್ರೂಟ್ ಗಾರ್ಡನ್, ಬೆಂಗಳೂರಿನ ಯೂನಿವರ್ಸಿಟಿ ನಾಳೆ ಯಾರು ಬಂದ್ರೆ ಒಂದು ನರ್ಸರಿ ಮಾಡಿ 160ಕ್ಕೂ ಹೆಚ್ಚು ವೆರೈಟಿ ಫ್ರೂಟ್ಸ್ ಸಸಿಗಳನ್ನ ತಂದು 3000 ಗಿಡದ ಒಂದು ಫ್ರೂಟ್ ಗಾರ್ಡನ್ ಮಾಡಿದ್ವಿ. ಹಾಗೇನೆ ಇನ್ನೊಂದು ಸಹ್ಯಾದ್ರಿ ವನ ಅಂಕೋಲಾ ಇಂದ ಹಿಡಿದು ಬೆಳಗಾಂವರೆಗೂ ನಾವು ಗಿಡಗಳು ತರಿಸಿ ಒಂದು ಸಹ್ಯಾದ್ರಿ ವನ 2 ಭಾಗದಲ್ಲಿ ಮಾಡಿದೆ. ಅದಾದ್ಮೇಲೆ ಪಶ್ಚಿಮ ಘಟ್ಟದಲ್ಲಿ ಆಯ್ತಲ್ಲ, ಪೂರ್ವ ಘಟ್ಟದ ಬರ್ಲಿ ಅಂತ ಹೇಳಿ 1 ಲಕ್ಷ ಗಿಡ 4 ಜಾಗದಲ್ಲಿ 4 ಪ್ಯಾಚಸ್ ಅಲ್ಲಿ ನಾವು ಪೂರ್ವ ಘಟ್ಟದಿಂದ ವಿಜಯವಾಡ, ವೈಜಾಗ್ ಅಲ್ಲಿಂದ ಗಿಡಗಳು ತಂದು ಈಗ ನಿಮ್ಗೆ ಒಂದು ಫೀಲ್ ಆಗ್ತಿರ್ಬೋದು. ಕೇವಲ ಒಂದು ನರ್ಸರಿನೋ ಒಂದು ಜಾಗನೋ ಒಂದಷ್ಟು ಗಿಡಗಳನ್ನ ಬೆಳೆಯೋದು ಎಲ್ರಿಗೂ ಹವ್ಯಾಸ. ಆದ್ರೆ ಈ ತರ ರಾಜ್ಯದಾದ್ಯಂತ ಸಿಗುವಂತ ತಳಿಗಳನ್ನ ತರಿಬೇಕು ಅನ್ನೋ ಸಾಹಸ ನನಗೆ ಬಂತು ಮನಸ್ಸಿಗೆ, ಮತ್ತು ದೇವ್ರ ಸಹಾಯ. ಇದನ್ನೆಲ್ಲವನ್ನು ಮಾಡಿಕೊಟ್ರು ಪಬ್ಲಿಕ್. ನಾನು ಯೂನಿವರ್ಸಿಟಿ ದುಡ್ಡು ಬಳಸಿಲ್ಲ, ಗೌರ್ಮೆಂಟ್ ದುಡ್ಡು ಬಳಸಿಲ್ಲ. ಈಗ ತಮ್ಮ ಸಂಸ್ಥೆ ಇರುವಂತಹ 330 ಎಕರೆ ಯಾರು ಯೂನಿವರ್ಸಿಟಿ ಕೈ ಹಾಕಿಲ್ಲ, ಬರೀ ಜನಗಳ ಸಹಾಯ. ಅದನ್ನ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಯಾರ್ಯಾರು ಮಾಡಿದ ಸಹಾಯ ಅಂತ. ಅದಕ್ಕೆ ಒಂದು ಅಕ್ನಾಮಿಟ್ ನಾನು ತಗೊಂಡಿದ್ದೀನಿ. ಅಂದ್ರೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನನಗೆ ಆ ಭಾಗ್ಯ ನಂಗೆ ಸಿಕ್ತು ಅಂತ ಸಂತೋಷ. ಇದು ಬಹಳ ಜನಕ್ಕೆ ಕೇಳ್ಕೊಂಡು ಸಿಗದಿರುವಂತ ಭಾಗ್ಯ. ಆಮೇಲೆ ಎಲ್ಲ ಚೆನ್ನಾಗಿತ್ತು. ನನ್ನೇ ಸ್ಪೆಷಲ್ ಆಫೀಸರ್ ಅಂತ ಮಾಡಿದ್ರು ರಿಟೈರ್ ಆದಾಗ, ಅಂದಿನ ಕಾಲದ ವೈಸ್ ಚಾನ್ಸಲರ್. ನಾನ್ ಬೇಡ ಅಂದ್ರು ನೀನೇ ಇರು ಅಂತ ಹೇಳಿ ಇಟ್ಕೊಂಡ್ರು. ಆದ್ರೆ ಕೋವಿಡ್ ಕಾಲದಲ್ಲಿ ಅದ್ ಏನ್ ಕಾರಣ ಆಯ್ತೋ ಗೊತ್ತಿಲ್ಲ, ಬಹಳ ಸ್ನೇಹಿತರು ನನಗೆ ಒಂದು 36 ಎಕರೆ ಈ ಜಾಗ ಇದೆಯಲ್ಲ, ಈ ಭಾಗ ಯಲ್ಲಪ್ಪ ಅವ್ರು ಮಾಡಿದ್ರು ಅಂತ ಹೇಳಿದ್ರೆ ಆ ಭಾಗ ಒಂದು. ಹಾಗೆ ನಾನು ಸಿ ಮನೆ ಹಿಂಭಾಗ 10 ಎಕರೆ ಕೊಡೋಕೆ ಟ್ರೈ ಮಾಡಿದ್ರು. ಅದಕ್ಕೆ ನಾವೇನೋ ಒಂದಷ್ಟು ನಿಲ್ಸಿ ಅದನ್ನ ತಡೆಯಾಜ್ಞೆ ತಂದು ನಿಲ್ಸಿದಕ್ಕೆ ಇವತ್ತು ಉಳ್ಕೊಂಡಿದೆ. ನೀವು ಈ ಹೆಸರು ನೋಡ್ತಾ ಇದ್ದೀರಿ. ಹೌದು. ಈಗ ಅದು ಒಂದು ಪ್ರಾಬ್ಲಮ್ ಆಯ್ತು. ಈಗಿನ ವೈಸ್ ಚಾನ್ಸಲರ್ ಅವರು ಯಾವ್ದು ಒತ್ತಡಕ್ಕೆ ಮಣಿದಿದೆ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಯಾವ ಒತ್ತಡ ಗೊತ್ತಿಲ್ಲ. ಆದ್ರಿಂದ ಆದ್ರೆ ಅವರು ಕೂಡ ಯಾರು ನಮ್ಮ ಶೆಟ್ಟಿ ಅವರು, ಜಯಕರ್ ಶೆಟ್ಟಿ ಅವರು, ಈಗ ಅವರು UVC ನಮ್ಮಿಂದ ಬೇರ್ಪಡೆಯಾದಂತ ಒಂದು ಇನ್ಸ್ಟಿಟ್ಯೂಟ್. ಈಗ ಅವ್ರು ಬೇರ್ಪಡೆ ಆಗಿರೋದು ದೊಡ್ಡ ಇನ್ಸ್ಟಿಟ್ಯೂಟ್ ಆಗ್ಬೇಕದು. ಸ್ಟೇಟ್ ಲೆವೆಲ್ IIT ಮಾದರಿಯಲ್ಲಿ ಹೇಳ್ತಿದ್ದಾರೆ. ಅವ್ರು ಒಂದು 200-300 ಎಕರೆ ಬೇರೆ ಕಡೆ ಕೊಡ್ಬೋದು. ಇಲ್ಲಿ ನಾವು ಬೆಳೆದ ಸಹ್ಯಾದ್ರಿ ವನ ಕೊಟ್ಟರು 52 ಎಕರೆ. ಅದರಲ್ಲಿ ಹಳೆಯ ಕಾಡುಗಳು ಇದಾವೆ ಮತ್ತು ನಾವು ಮಾಡಿರೋ ಬಯೋ ಪಾರ್ಕ್ ಇದೆ.
ಹಾಗೇನೆ ನ್ಯಾಷನಲ್ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಅವ್ರಿಗೊಂದು 8 ಎಕರೆ ಅಡಿಷನಲ್ ಕೊಟ್ರಿ. ಈಗ ಅದನ್ನ ಮಾತಾಡೋಗ್ಲೇ ಪ್ರೆಸ್ ಸ್ಟೇಟ್ಮೆಂಟ್ ನಾನು ಬಹಳ ಒತ್ತಡಕ್ಕೆ ಒಳಗಾಗಿದ್ದೀನಿ ಅಂತ ಹೇಳ್ತಾರೆ. ನಾನು ಹೇಳೋದು ವೈಸ್ ಚಾನ್ಸಲರ್ ಆಗಿ ಇಲ್ಲಿ ಬಂದ್ಮೇಲೆ ನೆಕ್ಸ್ಟ್ ಗವರ್ನರ್ ಅವ್ರಿಗೆ ಯಾರು ಒತ್ತಡ ಮಾಡಕ್ಕ, ಅಷ್ಟು ಪವರ್ಫುಲ್ ಅದು ಅಲ್ವೇ? ಅದರಿಂದ ಇರ್ರೆಸ್ಪೆಕ್ಟಿವ್ ಅವರೊಬ್ಬ ಹೆಡ್ ಮಾಸ್ಟರ್ ಆದ್ರೂನು ಅವರಂತಹ ಕಾರ್ಯ ನಿಮಿತ್ತದಲ್ಲಿ ಇರುವಂತಹ ಜಾಗ ಈಸ್ ಅ ಓನರ್ ಆಫ್ ಇಟ್. ಖಂಡಿತವಾಗಿ. ಸೊ ಹಾಗಾಗಿ ಅವರು ಯಾವ ಒತ್ತಡನೂ ಇಲ್ಲ, ನಾನು ಆಗಲ್ಲ ಅಂದ್ರೆ ಬರೆದು ಕೊಡ್ಬೋದು. ಬಹುಶಃ ನೀವ್ ಹೇಳಿದ ಒಂದು ಮಾತು ಈಗ ನನಗೆ ಅನಿಸ್ತಾ ಇದೆ, ಓನರ್ ಅಂದ್ರಲ್ಲ, ಆ ಓನರ್ಶಿಪ್ ಹೇಗೆ ಬರುತ್ತೆ ಅಂದ್ರೆ, ಈಗ ನಿಮ್ಮ ತಾಯಿ ತಂದೆ ಇದ್ದಂತ ಮನೇಲಿ ನೀವು ಬೆಳೆದು ಬಂದಿರ್ತಾರಲ್ಲ, ಅದು ನಿಮ್ಮ ಓನರ್ಶಿಪ್ ನಿಮ್ಗೆ ಅನ್ಸುತ್ತೆ, ನಾನು ಓನರ್ ಅಂತ. ಈ 4 ವರ್ಷಕ್ಕೆ ಅಂತ ಬೇರೆ ಕಡೆ ಬರ್ತಾರಲ್ಲ, ಅಪಾಯಿಂಟ್ ಆಗ್ತಾರಲ್ಲ, ಅವ್ರಿಗೆ ಓನರ್ಶಿಪ್ ಬರುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಎಕ್ಸಾಂಪಲ್, ರಾಜ್ಪಾಲರು 5 ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡ್ತೀವಿ, ಬಟ್ ಎಲ್ಲಾ ಜಮೀನನ್ನ ರಾಜ್ಪಾಲರ ಹೆಸರಿಗೆ ಮಾಡಿ ರಿಜಿಸ್ಟರ್ ಮಾಡಿ ಅಂದ್ರೆ ಕಾಪಾಡ್ಕೊಳ್ಳಿ ಅಂತ ಕೊಡ್ತೀವಿ. CA ಸೈಟ್ ಆಗಿರ್ಲಿ ಏನಾಗ್ಲಿ, ಸರ್ಕಾರದ ಒಬ್ಬ ರೆಪ್ರೆಸೆಂಟೇಟಿವ್ ಅವರು ಅಂತ. ಇವರು ಒಂದು VC ಅಂತ ಅಂದ್ರೆ ಈಗ ಇರುವಂತಹ ಬೆಂಗಳೂರು ಯೂನಿವರ್ಸಿಟಿ ಎಂಟೈರ್ ಪ್ರಾಪರ್ಟಿ. ಈ ಎಕ್ಸಾಂಪಲ್ ಒಂದು ಮರ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರು ಕ್ರಮ ಜರುಗಿಸ್ತಾರೆ? ಅವರೇ ಮಾಡ್ಬೇಕು. ಯಾರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್? ಅವರೇ ಮಾಡ್ಬೇಕು ಅಲ್ವಾ? ಹೌದು. ಆದ್ರೆ ಇಲ್ಲಿ ಏನಾಗೋಯ್ತು, ಈಗ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗ್ಬಿಟ್ಟಿದೆ, ಪತ್ರಿಕೆಗಳಲ್ಲಿ ಬಂದಿದೆ, ಏಟೂರಿಯಲ್ಲಿ ಬಂದಿದೆ. ಈ ಬರ್ಕೊಡೋ ಹಾವಳಿ, ಲೀಸ್ ಕೊಡೋ ಹಾವಳಿ ಜಾಸ್ತಿ ಆಗೋದು ಬೇರೆ ಬೇರೆ ಹೆಸರಿನಲ್ಲಿ. ನೋಡೋರಿಗೆ ಮಾತ್ರ ಉದಾಹರಣೆಗೆ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಯೋಗಿಕ್ ಸೈನ್ಸಸ್ ಒಂದು ದೊಡ್ಡ ಟೈಟ್ಲ್, ಅದಕ್ಕೆ 15 ಎಕರೆ. ನಮ್ಮಲ್ಲಿ MSc ಯೋಗ ಇದೆ, PhD ಯೋಗ ಇದೆ, ಅವ್ರ ಮೇಲೆ 2 ಫ್ಲೋರ್ ಮಾಡಿ ಆಫೀಸ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದು ಈ ಕಂಪ್ಯೂಟರ್ ಏಜ್ ಅಲ್ಲಿ. ಮರ ಕಡಿದು ಮಾಡೋದಾದ್ರೆ ಯೋಗಕ್ಕೆ ಏನ್ ಬೆಲೆ ಕೊಟ್ಟಂಗಾಯ್ತು. ಯೋಗ ವಿಜ್ಞಾನ ಹೇಳ್ಕೊಡೋರು ಮರ ಉಳಿಸ್ಕೊಂಡು ಮರದಡೆ ಉಸಿರು ಮಾಡಿ ತಗೊಂಡು ಪ್ರಾಣಾಯಾಮ ಮಾಡೋದ್ರೆ ಬರೋ ಉಪಯೋಗ. ಯೋಗಿಕ್ ಸೆಂಟ್ರು ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್? ಇದೊಂದು ಟ್ರಸ್ಟ್. ಇದು ಟ್ರಸ್ಟ್ ಪ್ರೈವೇಟ್ ಅವ್ರಿಗೆ ನಮ್ಮ ಜಾಗ ಕೊಡ್ತಾ ಇರೋದು, ಅದು ಯೂನಿವರ್ಸಿಟಿ ಜಾಗ. ಇದೆಲ್ಲೋ ಒಂದ್ ಕಡೆ ಬಿಲ್ಡಿಂಗ್ ಇದೆಲ್ಲ ಮಾಡ್ತಾ ಇರೋ ಅಂತ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ಸಂಶೋಧಕರಾದ್ರೆ ಏನ್ ಮಾಡ್ಬೋದು, ಅಲ್ಲೇ ಹೋಗ್ಬೇಕು. ಅವ್ರಿಗೆ ಎಂತ ಜಾಗ ಕೊಟ್ಟಿದ್ದೀವಿ? 700 ಎಕರೆ ಇದೆ ಗುಲ್ಬರ್ಗ ಸೆಂಟ್ರಲ್ ಯೂನಿವರ್ಸಿಟಿಗೆ. ಇಡೀ ಸ್ಟೇಟ್ ಅಲ್ಲಿ ಇರೋ ಒಂದೇ ಇಲ್ಲೇ ಬರಬೇಕು ಅಂತ ಯಾಕೆ? ಬಿಲ್ಡಿಂಗ್ ಯಾಕೆ ಇಲ್ಲೇ ಬರಬೇಕು? ಬೆಂಗಳೂರಿನ ಅಟ್ರಾಕ್ಷನ್ ಹಂಗೆ ಇರ್ಬೋದೇನಪ್ಪ ಅನ್ಸುತ್ತೆ. ಸೊ ಬೆಂಗಳೂರು ಜಾಗವನ್ನ ಹೆಂಗಿದ್ರು ಸರ್ಕಾರ ಯೂಸ್ ಮಾಡ್ತಿರೋದ್ರಿಂದ ಇದು ನಂದು ವೈಯಕ್ತಿಕ ಅಲ್ವಲ್ಲಪ್ಪ. ನಾನು ವೈಯಕ್ತಿಕವಾಗಿ ಜಾಗ ಇಟ್ಕೊಂಡು ಬೆಂಗಳೂರಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾನೇನು ಯೂಸ್ ಮಾಡ್ಕೊತಾ ಇಲ್ಲ, ಅದು ಸರ್ಕಾರಕ್ಕೆ ಮಾಡ್ತಾ ಇರೋದು. ಇದಕ್ಕೆ ಯಾಕೆ ವಿರೋಧ ಮಾಡ್ತಿದ್ದೀರಿ ಅಂದ್ರೆ? ಒಳ್ಳೆ ಪ್ರಶ್ನೆ. ನಮ್ಮ ಇವತ್ತಿನ ಬೆಂಗಳೂರಿನ ಸ್ಥಿತಿ ನಿಮ್ಗೆ ಟೆಂಪರೇಚರ್ ಎಲ್ಲಿ ಹೋಗಿತ್ತು 2 ವರ್ಷದಿಂದ ನೋಡಿದ್ರೆ, ಈ ವರ್ಷ ಎಲ್ಲಿ ಹೋಗ್ತದೆ ಅಂತ ಹೇಳ್ತಿದ್ದಾರೆ. ಗ್ರೌಂಡ್ ವಾಟರ್ ಪಾತಾಳ ಕಚ್ಚಿಬಿಟ್ಟಿದೆ, 1200-300 ಕೆಲ ಹೋಗಿದೆ. ಹೌದಾ? ಈ ಸ್ಥಿತಿಯಲ್ಲಿ ನೀರು ಮತ್ತು ಗಾಳಿಗೆ ನಮ್ಗೆ ಏನಾದ್ರು ಬೇಕು ಅಂದ್ರೆ, ನಮ್ಗೆಲ್ಲ ಗೊತ್ತಿರೋದು ಚಿಕ್ಕಂದೇ ನಾವು ಓದ್ಕೊಂಡ್ ಬಂದಿರೋದು ಕಾಡು ಮತ್ತು ನೀರಿನ ಅವಿನಾಭಾವ ಸಂಬಂಧ. ಇದು ನಮ್ಗೇನೋ ಒಂದು ಅದೃಷ್ಟ ಇದ್ದು ಇಲ್ಲಿ 1500 ಎಕರೆನ H ನರಸಿಂಹಯ್ಯನವರು ತಂದ್ರಲ್ಲ, ಅದೇನು ಪುಣ್ಯಾತ್ಮ ಅವ್ರೇನು ಮನಸ್ಸು ಮಾಡಿ ದೇವರಾಜ ಕಾಲದಲ್ಲಿ ತಗೊಂಬಂದ್ರು. ಆ ತಗೊಂಬಂದಿದ್ದನ್ನ ನಾವು ಉಳಿಸ್ಕೊಂಡು ಇದನ್ನು ಬೆಳೆಸ್ಕೊಂಡು ಕಾಡನ್ನು ಚೆನ್ನಾಗಿ ಮಾಡ್ಕೊಂಡಿದೀವಿ. ಈ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಅವರೇ ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ಮೇಲೆ ಅದನ್ನ ಬೇರೆಯವ್ರು ಕೊಡೋಕೆ ಬರುತ್ತಾ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಕರೆಕ್ಟ್ ಕೊಡೋಂಗಿಲ್ಲ, ಬೇಕಾಗಿಲ್ಲ ಅವ್ರಿಗೆ ಬೇರೆ ಕಡೆ. ಆಮೇಲೆ ನಿಮ್ಗೆ ಗೊತ್ತಿದೆ AT ರಾಮಸ್ವಾಮಿಗಳ ರಿಪೋರ್ಟ್ 43,000 ಎಕರೆ ಏನೋ ಕೊಟ್ಟಿಯಾರಲ್ಲ, ಅಲ್ಲಿ ಕೊಡ್ಲಿ ಬಿಡಿ ಬೇರೆಯವ್ರಿಗೆ. ನಾವು ಅಭಿವೃದ್ಧಿಗೆ ನಾವು ಯಾವತ್ತೂ ಮಾರಕ ಅಲ್ಲ, ಬೇಡ ಅನ್ಬೇಡಿ, ನೀವು ಅನ್ಬೇಡಿ ನಾನು ಅನ್ನಲ್ಲ. ನಾವು ಆಲ್ಟರ್ನೇಟಿವ್ ಹೇಳ್ತೀವಿ. ನಾನೇ ಒತ್ತುವರಿ ರಿಪೋರ್ಟ್ ಕೊಟ್ಟಿದ್ದೀನಿ, 242 ಎಕರೆ ಬೆಂಗಳೂರು ಯೂನಿವರ್ಸಿಟಿ ಒತ್ತುವರಿ ಆಗಿದೆ ಅಂತ ಹೇಳಿದ್ದೀನಿ. ಅದು ಯಾರು ಕಣ್ಣು ಹಾಕಿರಲಿಲ್ಲ, ಕೈ ಹಾಕಿರಲಿಲ್ಲ. ಅದ್ಯಾವುದೋ ಒಂದು ಇನ್ನೊಂದು ಪೇಪರ್ನಲ್ಲಿ ಒಬ್ರು ಲೇಡಿ ಮತ್ತೆ ಮರು ಪ್ರಕಟಣೆ ಮಾಡಿದ್ಮೇಲೆ ಸೋಮೋಟ ಕೇಸ್ ತಗೊಂಡ್ರು ಕೋರ್ಟಿಗೆ. ಕೋರ್ಟ್ ನೋಟಿಸ್ ಕೊಟ್ಟಿದೆ ಯೂನಿವರ್ಸಿಟಿ 75 ಎಕರೆ ಹೋಗಿದೆ ಅಂತ ಬರ್ಕೊಟ್ಟಿದೆ. 75 × 50,000 ಓಡ್ಬೋದೇನೋ ಇಲ್ಲಿ ಎಕರೆಗೆ. ಇಲ್ಲಿ 40 ಲಕ್ಷ 50 ಲಕ್ಷ ಓಡ್ತಾರೋ ಜಾಗ 75 ಎಕರೆಯಿಂದ ಈಗ ನನ್ನಿಂದ ಅಷ್ಟೊಂದು ಉಪಯೋಗ ಆಯ್ತು ಅಂತ ತಿಳ್ಕೊಳ್ಳಿ. ನನ್ನನ್ನು ಕೆಂಗಣ್ಣಿಂದ ನೋಡಬಾರ್ದು ಯಾರನ್ನು ಅಲ್ವಾ? ಆ ಜಾಗದಲ್ಲಿ ಇವರು ಖಂಡಿತವಾಗಿ ಕಟ್ಕೋಬಹುದು. ಹೊಸದಾಗಿ ಏನೋ ಬೇಕಾದ್ರೆ. ಆಮೇಲೆ ನಮಗೆ ಬೇಕಾದ್ರೆ ಕಟ್ಕೊಳ್ಳಿ. ಯೂನಿವರ್ಸಿಟಿಗೆ ಬೇಕಾದಂಥ ಜಾಗ ಬೇಕಾಗಿದ್ರೆ ನಾನೊಂದು ಮ್ಯಾಪ್ ಮಾಡ್ಕೊಟ್ಟಿದ್ದೀನಿ. 150ರಷ್ಟು ನಮ್ಮಲ್ಲಿ ಬಿಲ್ಡಿಂಗ್ ಇದೆ. ನಾನು 10 ವರ್ಷದಿಂದ ಮಾಡಿದ್ರೆ ಒಂದು 8 ಮ್ಯಾಪ್ ಬಿಲ್ಡಿಂಗ್ ಮಿಸ್ ಆಗಿರ್ಬೋದು ಅಲ್ಲಿ, ಅದನ್ನು ಸೇರಿಸ್ಕೊಳ್ಳೋಣ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆಲ್ಲ, 29 ಬಿಲ್ಡಿಂಗು 1,000 ಸ್ಕ್ವೇರ್ ಮೀಟರ್ಗಿಂತ ಹೆಚ್ಚಿಗೆ ಇದೆ. ಅದು 8,000 ಸ್ಕ್ವೇರ್ ಮೀಟರ್ ಇರುವಂಥ ಬಿಲ್ಡಿಂಗ್ ಇದ್ದಾವೆ. ಅವಾಗ ಏನಾಗ್ಬೋದು, ಅಷ್ಟನ್ನು ನೀವು ತಗೊಂಡ್ರೆ ಒಂದು 2 ಫ್ಲೋರ್ ಎತ್ಕೊಂಡ್ರೆ ಖಂಡಿತವಾಗಿ ಒಂದು ಯೂನಿವರ್ಸಿಟಿ ಮಾಡಿ, ಇನ್ನೊಂದು ಯೂನಿವರ್ಸಿಟಿ ಮಾಡ್ಬೋದು. ನಮಗೆ ಬೇಕಾದ ಡಿಪಾರ್ಟ್ಮೆಂಟ್ ಮಾಡ್ಕೋಬೋದಲ್ವಾ? ಇದು ನನ್ನ ಬೈಕೆ. ಆಮೇಲೆ ಈಗ CBSE ಅಂತ ಕೊಟ್ಟರು, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅದು ಕೊಟ್ಟರು, NLSU ಹೇಳಿದೆ ನಿಮ್ಗಾಗಲೇ. ಹೀಗೇನೆ ಸುಮಾರು 6-8 ಸಂಸ್ಥೆಗಳು ಕೊಟ್ಬಿಟ್ಟೆ. ಅದರಲ್ಲಿ ಕೆಲವು ನಮಗೂ ಇಷ್ಟ ಆಯಿತು. ಉದಾಹರಣೆ ಅಗ್ನಿಶಾಮಕ ದಳಿಕೆಯನ್ನು ಕೊಡ್ತೀವಿ ಅಂದರು. ನಾನು ರಾತ್ರಿ ಇದ್ದೆ, ಬೆಂಕಿ ಇದ್ದಿತ್ತು, ತಿಮ್ಮೇಗೌಡರು VC ಆಗಿದ್ರು. ಸರ್ ಅವರು ಗಾಡಿ ನಿಲ್ಸ್ಕೊಂಡು ಜಾಗ ಬೇಕಂತ ನನಗೆ ಪಾಪ ರಾತ್ರಿ
ಅವ್ರು ಸಿಂಡಿಕೇಟ್ಗೂ ತಗೊಂಡೋಗಿ ಮೊದಲೇನೆ ಕೊಟ್ಟರು ಜಾಗ ಅದನ್ನ. ಈಗ ಅವ್ರು ಇನ್ನು ಸ್ವಲ್ಪ ಜಾಗ ಬೇಕು ಅಂದ್ರೆ ಕೊಟ್ಟಿದ್ದಾರೆ. ನಮ್ಗೆಲ್ಲ ಬೇಕಾಗಿರುತ್ತೆ ಅದು ಅಲ್ವಾ. ಆದ್ರೂ ನಮ್ಮ ಕಾಡಿಗೆ ಉಪಯೋಗ ಮಾಡಿಲ್ಲ ಅಂತ ಜಗಳಾಡ್ತೀನಿ ನಾನು. ಯಾಕಂದ್ರೆ ಈ ದಾರಿಲಿ ಬರ್ಲಿಕ್ಕೆ ಅವ್ರ ವೆಹಿಕಲ್ ಇಲ್ಲ, ದೊಡ್ಡ ವೆಹಿಕಲ್ ಒಳಗಡೆ ಬರಲ್ಲ. ಬೆಂಕಿ ಬಿದ್ದಾಗ ನಾನು ಹೇಳ್ತಾ ಇದ್ದೀನಿ, ಮೋಟರ್ ಬೈಕ್ ಮೌಂಟೆಡ್ ತೊಗೊಂಬನ್ನಿ ಅಲ್ವಾ, ಅಥವಾ ಜೀಪ್ ಮೌಂಟೆಡ್ ವೆಹಿಕಲ್ಸ್ ತೊಗೊಂಬನ್ನಿ ಅಂತ ಹೇಳ್ತೀನಿ. ಅದಿನ್ನೂ ಆಗ್ತಾ ಇದೆ ಅಂತಾರೆ, ಇನ್ನೂ ಆಗ್ಲಿ ಅಂತ. ನಾವು ಜಾಗ ಕೊಟ್ಟಿರೋ ಅಷ್ಟಾದ್ರೂ ನಮ್ಗೆ ಸಹಾಯ ಮಾಡಲಿ ಅಂತ. ಹಾಗೇನೆ ನಮ್ಮ NCC ಅವರಿಗೆ ಒಂದು ಜಾಗ ಕೊಟ್ಟಿದ್ದಾರೆ ಮಕ್ಕಳಿಗೆ, ಆಫೀಸ್ಗೆ ಮಾಡ್ಕೊಳ್ಳಿ ಅದನ್ನು. ಯಾಕಂದ್ರೆ ನಮ್ಮೆಲ್ಲ ಮಕ್ಕಳಿಗೂ ಅದೊಂದು ಬೇಕಾಗಿರೋ NSS ಭವನ ಮಾಡಿದ್ದೀವಿ, ನಾವ್ಯಾರು ಅದಕ್ಕೆ ಬೇಡ ಅನ್ನಲ್ಲ. ಆದ್ರೆ ಇತರೆ ಸಂಸ್ಥೆಗಳಿಗೆ ಬೇರೆ ಕಡೆ ಜಾಗ ಕೊಡಬಹುದಲ್ಲ. ಇಲ್ಲೇ ನಾವು ಮಾಡಿರೋದನ್ನ ನೋಡಿ, ಈಗ ನಿಮಗೆ ಇದು ಮಳೆ, ಈಗ ಎಲೆ ಉದುರೋ ಕಾಲ ಈಗ ಸಿಗುತ್ತಾ ಇದೆ ಹೌದೇ, ಇದರಲ್ಲೇ ಇಷ್ಟು ನಿಮ್ಮ ಹಸಿರು ಕಾಣ್ತಾ ಇದೆಯಲ್ಲ, ಈ ಹಸಿರನ್ನ ನಾವು ಬೆಂಗಳೂರಿಗೆ ಕಳ್ಕೋಬಹುದಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದು, ಇಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ, ಮರ ಗಿಡಗಳಿರೋದ್ರಿಂದ ನೀರನ್ನ ಅಂತರ್ಜಲ ಮರುಪೂರಣ ಚೆನ್ನಾಗಾಗುತ್ತೆ. ಆಮೇಲೆ ನಾವು ಈ ಒಂದು ವ್ಯಾಲಿನಲ್ಲಿ ಕರ್ಕೊಂಡು ಹೋಗ್ತೀನಿ, ಈಗ ಅಲ್ಲಿ 5 ಚೆಕ್ ಡ್ಯಾಮ್ ಮಾಡಿದ್ದೀವಿ, ಇನ್ನೊಂದು ವ್ಯಾಲಿ 1 ಚೆಕ್ ಡ್ಯಾಮ್ ಮಾಡಿದ್ವಿ. ಈ ಎಲ್ಲದರ ಪರಿಣಾಮವಾಗಿ ಇಲ್ಲೇ 30 ಕೋಟಿಗೂ ಹೆಚ್ಚು ಲೀಟರ್ ನೀರು ಅಂತರ್ಜಲ ಮರುಪೂರ್ಣ ಆಗ್ತಿದೆ ಅಂತ ರಿಪೋರ್ಟ್. ಹಾಗಾದ್ರೆ ಇಡೀ ಕ್ಯಾಂಪಸ್ನ ನಾವು 8 ವ್ಯಾಲಿ ಇದೆ, 8 ವ್ಯಾಲಿಲೂ ಇನ್ನೊಂದಷ್ಟು ಅಡಿಷನಲ್ ಚೆಕ್ ಡ್ಯಾಮ್ಸ್ ಮಾಡ್ಲಿಕ್ಕೆ ನಾನು ಮ್ಯಾಪ್ ಮಾಡ್ಕೊಟ್ಟಿದ್ದೀನಿ ರೀತಿಯಿಂದ. ನನಗೆ ಯಾರು ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ, ಸರ್ವೆ ಮಾಡೋಕ್ಕೆ ಏನು ಕೊಟ್ಟಿಲ್ಲ. ನಾನು ರಿಮೋಟ್ ಸೆನ್ಸಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ರಿಂದ, GIS ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ನನಗೆ ಅನುಕೂಲ ಆಯಿತು, ನಾನು ಮಾಡ್ಕೊಟ್ಟಿದ್ದೀನಿ ಭಾಳ ಸಂತೋಷದಿಂದ. ಇನ್ನೂ 15 ಚೆಕ್ ಡ್ಯಾಮ್ ಕಟ್ಬೋದು. ಇದೆಲ್ಲ ಮಾಡಿದ್ರೆ 350 ಕೋಟಿ ಲೀಟರ್ ಇಲ್ಲಿ ಚಾರ್ಜ್ ಮಾಡ್ತೀರಾ. ಅವಾಗ ಬರೀ ಜ್ಞಾನ ಮಾಡ್ತೀಗಲ್ಲ, ಇದು ಇಲ್ಲಿ ಚಾರ್ಜ್ ಆಗಿದ್ದು ಒಳಗಡೆ ಇಂಟರ್ ಕನೆಕ್ಟೆಡ್ ಫ್ರಾಕ್ಚರ್ಸ್ ಇದಾವೆ ಭೂಮಿಲಿ, ನಿಮ್ಗೆ ಗೊತ್ತಿರಬೇಕು. ಬೆಂಗಳೂರಿನ ಎಲ್ಲ ಕಡೆನೂ ಸರೌಂಡಿಂಗ್ ಫುಲ್ ಕವರ್ ಆಗುತ್ತೆ. ನಾವು ನಮಗೆ ಮಾತ್ರ ಅಲ್ಲ, ಯೂನಿವರ್ಸಿಟಿ ನೋಡಿದ್ರೆ ಅಪ್ಪ ನಮ್ಗೆ ನೀರು ಕೊಡ್ತಿದೆ ಅನ್ನೋಂಥ ಒಂದು ಕಾಲ ಬರಬೇಕು. ಒಂದು ಬಕೆಟ್ ನೀರು ತೊಗೊಂಡೋಗ್ಬೋದು, ಒಂದು ಬಿಂದಿಗೆ ನೀರು ತೊಗೊಂಡೋಗ್ಬೋದು ಅಂತ ಅನ್ನಿಸ್ಬೇಕು. ಹಾಗೆಯೇ ಇಲ್ಲಿ ವಾಯುವಿಹಾರ ಕೇಂದ್ರ 1000 ಜನ ಬರ್ತಿದ್ದಾರೆ. ಆ ಬಂದವ್ರಿಗೆ ಇವತ್ತು ನಿಮ್ಗೆ ಗೊತ್ತಿದೆ, ಅರಿವು ಮೂಡಿಸ್ಬೇಕಾದ ಅಗತ್ಯ ಇದೆ. ಯಾವುದ್ರ ಬಗ್ಗೆ ನಮ್ಮ ದಿನನಿತ್ಯದ ಕರ್ಮಕಾಂಡದಲ್ಲಿ ನಾವು ಈ ಮರ ಬೇಕಾ, ಗಿಡ ಬೇಕಾ, ಕಾಡು ಬೇಕಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಈಗ ನಾವೇನಾದ್ರ ಬಗ್ಗೆ ವರ್ಕ್ ಮಾಡ್ತಿರೋದ್ರಿಂದ ನಾನೇನು ಮಾಡಿದ್ದೀನಿ, ಅದಕ್ಕೆ ನೇಚರ್ ವಾಕ್ ಅಂತ ಶುರು ಮಾಡಿದ್ದೀನಿ. ಅದು ಹೋದ ವರ್ಷ ಶುರು ಮಾಡಿದೆ, ಮೇ 11ನೇ ತಾರೀಕು. ಈಗ ಮೊನ್ನೆ ಮೇ 11ಕ್ಕೆ ಈ ವರ್ಷಕ್ಕೆ 1 ವರ್ಷ ಆಯಿತು. ಭಾನುವಾರ ಮಾಡ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಬೆಳೆದಿದ್ದೀವಲ್ಲ, 330 ಎಕರೆ ಕಾಡಾಗಿದೆ. 6 ಗುಡ್ಡುಗಳನ್ನ ಆರಿಸ್ಕೊಂಡು ನಾವು ಜಿಯೋ ಪಾರ್ಕ್ ಅಂತ ಮಾಡಿದ್ದೀವಿ. ಅದು ಉದ್ದೇಶ ಅಂದರೆ, ಯಾರೋ ಒಬ್ರು ಲೇಡಿ ಜಿಯೋ ಪಾರ್ಕು, ಜಿಯೋ ಟೂರ್ ಇಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಅಂತ USL ಇದ್ದಂತಹ ಲೇಡಿ ಕೇಸ್ ಹಾಕಿದಾಗ, ನಾನು ಹೈಕೋರ್ಟ್ ಒಂದು ಪ್ರೆಸೆಂಟೇಷನ್ ಕೊಟ್ಟಾಗ, ನೀವೇ ಮಾಡಿ ತೋರಿಸಿ ಮೇಸ್ಟ್ರಿ ಅಂದಾಗ, ವಿಶ್ವವಿದ್ಯಾಲಯದಲ್ಲಿ ನಾನು ಒಬ್ಬ ಜಿಯಾಲಜಿ ಪ್ರೊಫೆಸರ್ ಆಗಿದ್ದರಿಂದ ಆ ಜಿಯೋ ಪಾರ್ಕ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನಾವು ಅಲ್ಲಿ ಬಂದವ್ರಿಗೆ ಏನು ಹೇಳ್ತೀವಿ ಅಂದರೆ, ಕಾಡು ಬಂದಾಗ ನಿಮ್ಗೆಲ್ಲ ಫೀಲ್ ಆಗಿಬಿಡುತ್ತೆ, ಕಲ್ಲು ನೋಡಿದಾಗಲೂ ಒಂದು ಫೀಲ್ ಆಗುತ್ತೆ. ಏನದು, ಹೇಗೆ ಬಂತು, ಅದ್ರ ಒಳಗಡೆ ಫ್ರಾಕ್ಚರ್ಸ್ ಹೇಗೆ ಬಂತು, ನೀರು ಹೇಗೆ ಒಳಗಡೆ ಹೋಗುತ್ತೆ ಫ್ರಾಕ್ಚರ್ಸ್ ಅಲ್ಲಿ, ಬೋರ್ವೆಲ್ ನೀರು ಹೇಗೆ ಬರುತ್ತೆ, ಇವೆಲ್ಲವನ್ನು ನಾವು ಹೇಳ್ಕೊಡುವಂಥ ಭೂಮಿ ಅಗಾಧವಾದ ಶಕ್ತಿಯ ಪರಿಚಯ ಮಾಡ್ಕೊಡೋದು. ಆ ಪ್ಲೇಟ್ ಟೆಕ್ಟಾನಿಕ್ಸ್ ಆದಾಗ ಫ್ರಾಕ್ಚರ್ ಸಿಸ್ಟಮ್ ಹೇಗೆ ಡೆವಲಪ್ ಆಗುತ್ತೆ. ಈಗ ರಾಮನಗರದಲ್ಲಿ ಏನು ಗ್ರನೈಟ್ ನೋಡ್ತೀರಾ, ಲಾಲ್ಬಾಗಲ್ಲಿ ಏನು ನೈಸಿಕ್ ರಾಕ್ ನೋಡ್ತೀರಾ, ಅವೆರಡೂ ಇಲ್ಲೇ ಇದೆ, ಮಕ್ಕಳಿಗೆ ತೋರಿಸ್ಬೋದು. ಆಮೇಲೆ ಅಲ್ಲಿರೋದು ಇಲ್ಲಿ ಹೇಗೆ ಬಂತು, ಈಗ ಹೇಗೆ, ಇದೆಲ್ಲನೂ ಭೂಮಿಯ ಒಂದು ಒಟ್ಟಾರೆ ಪರಿಚಯ, ಶಕ್ತಿ ಪರಿಚಯ ಎಲ್ಲ ಮಾಡ್ಕೊಳ್ಳೋದಕ್ಕೂ ಜಿಯೋ ಪಾರ್ಕ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಚೆಕ್ ಡ್ಯಾಮ್ಗಳು ಕಟ್ಟಿ ನೀರನ್ನು ಪರಿಪೂರ್ಣ ಮಾಡ್ತಿರೋದ್ರಿಂದ ಹೈಡ್ರೋ ಆಕ್ಟಿವಿಟೀಸ್ ಆಗ್ತಾ ಇದೆ. ಹಾಗೆ ನಾನು ಇದು ಬಯೋ ಪಾರ್ಕ್ನ ಈಗ ಜಿಯೋ ಹೈಡ್ರೋ ಪಾರ್ಕ್ ಮಾಡಿ ಅಂತ ವಿಶ್ವವಿದ್ಯಾಲಯಕ್ಕೆ ಹೇಳ್ಕೊಳ್ತಾ ಇದ್ದೀನಿ, ಸರ್ಕಾರಕ್ಕೂ ಹೇಳ್ತೀನಿ. ಇಂಥದನ್ನ ಬೇರೆ ವಿಶ್ವವಿದ್ಯಾಲಯಗಳು ಮಾಡಿ ಅಂತಲೂ ಹೇಳ್ತಾ ಇದ್ದೀನಿ. ಈ ಕುವೆಂಪು ಯೂನಿವರ್ಸಿಟಿಯನ್ನು ಕರೆದಿದ್ರು VC ಒಂದ್ಸಲ, ಆಗ್ಲೂ ಹೋಗಿ ಹೇಳಿ ಬಂದೆ. ಗುಲ್ಬರ್ಗವ್ರು ಕೇಳಿದ್ರು, ಅಲ್ಲೂ ಒಂದ್ಸಲ ಹೋಗಿದ್ದೆ ಈ ಹಿಂದೆ. ಸೊ ಎಲ್ಲ ವಿಶ್ವವಿದ್ಯಾಲಯ ಈ ಕೆಲಸ ಆದರೆ ಅರಿವು ಮೂಡಿಸೋ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತು. ಈಗ ಪಬ್ಲಿಕ್ಕಿಗೆ ನಾನೇನು ಮಾಡಿದೆ, 1 ವರ್ಷದಿಂದ ಈಗ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ ಅಂತ ಕರೆದಿದ್ದೀನಿ. ಕರೆದಾಗ ಅವ್ರಿಗೆ ಇದು ನೋಡಿ, ಹಳೆಯ ನಮ್ಮ ಹಿಂದಿನ ಕಾಡಿನ ಮರಗಳಿವೆಲ್ಲ, ಇವೇನು ಬಿಳಿ ಜಾಲಿ, ಕರಿ ಜಾಲಿ ಎಲ್ಲ ಇರ್ತಾವಲ್ಲ, ಇವೆಲ್ಲ ಅದನ್ನು ಉಳಿಸ್ಕೊಂಡಿದ್ದೀವಿ. ಹಾಗೆ ನಾವು ಏನು ಒಂದು ಟ್ರೆಂಚ್ ಕಮ್ ಪಿಟ್ ಮೆಥಡಲ್ಲಿ 20 ಅಡಿಗೆ ಒಂದೊಂದು ಟ್ರೆಂಚ್ ಮಾಡಿ ಗಿಡಗಳು ನೆಟ್ವಿ 25 ವರ್ಷ ಮುಂದೆ. ನೋಡಿ ಆ ಲೈನೇ ಕಾಣುತ್ತಲ್ಲ, ಅವೆಲ್ಲ ನಾವು ನೆಟ್ ಬೆಳೆಸಿರೋದು ಅವೆಲ್ಲನು. ಅಲ್ಲಿ ಮಧ್ಯೆ ನೋಡಿ, ಇದು ಅದರ ತನ್ನಷ್ಟು ತಾನೇ ಬಂದಿದೆ. ಈ ಎರಡೂ ಸೇರಿ ಈಗ ಕಾಡು ಮತ್ತು ಬಯೋ ಪಾರ್ಕ್ ನಾವು ಡೆವಲಪ್ ಮಾಡಿದ್ದು. ಮನುಷ್ಯ ನಿರ್ಮಾಣ ಮತ್ತು ಹಿಂದಿನ ಕಾಡು ಎರಡೂ ಉಳ್ಕೊಂಡ್ರೆ ಬೆಂಗಳೂರಿನ ಯಾವುದಾದ್ರು ಜಾಗ ತೋರಿಸಿದ್ರೆ ಖಂಡಿತ ಹೆಮ್ಮೆಯಿಂದ ಹೇಳ್ತೀನಿ, ವಿಶ್ವವಿದ್ಯಾಲಯ ಮಾತ್ರ ತೋರಿಸ್ಬೋದು ಬೆಂಗಳೂರು ಅಲ್ವಾ. ಇದು ನಮ್ಮ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳೋಣ, ಜನಗಳಿಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ. ಆ ಬಂದವರಿಗೆ ಮರಗಳ ಬಗ್ಗೆ ಹೇಳ್ತೀವಿ. ಬಟ್ ನೋಡಿ, 180ಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಬರ್ಡ್ಸ್ ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ನೀವು ಸುಮ್ಮನೆ ಈ ಬರ್ಡ್ ವೆಬ್ಸೈಟ್ಗೆ ಹೋಗಿ ಜ್ಞಾನ ಭಾರತಿ ಬರ್ಡ್ಸ್ ಅಂತ ಕೊಡಿ, 180 ವೆರೈಟೀಸ್ ಆಫ್ ಬರ್ಡ್ಸ್ ಬರ್ತವೆ. ಅಂದ್ರೆ ಅಷ್ಟು ವೆರೈಟಿ ಹೆಂಗೆ ಇಂಪ್ರೂವ್ ಆಯಿತು, ಡೈವರ್ಸಿಟಿ ಇರೋದ್ರಿಂದ ಇಂಪ್ರೂವ್ ಆಯಿತು, ಹಣ್ಣಿನ ಗಿಡಗಳಿಂದ ಇಂಪ್ರೂವ್ ಆಯಿತು, ನೀರಿನ ಕೇಂದ್ರ ಆದ್ರಿಂದ ಇಂಪ್ರೂವ್ ಆಯಿತು. ಇಲ್ಲಿ ಯಾಕೆ ಬರ್ತವೆ ಬರ್ಡ್ಸು, ಬರ್ಡ್ ಆಗಿತ್ತು ಬರಲ್ಲ, ಈಗ ಚೆನ್ನಾಗಿ ಬೆಳೆದೇ ಬರ್ತದೆ. ಇದು ಉಳಿಸ್ಕೋಬೇಕು ಬೇಡ ಅಂತ 2ನೇ ಪ್ರಶ್ನೆ. ಹಾಗೆ ಬಟರ್ಫ್ಲೈಸ್ನು ನೀವು ಹೇಳ್ತಿದಂಗೆ ಬಂತು ನೋಡಿ, ಒಂದು ಒಳ್ಳೆ ಈ ಥರ ಬಟರ್ಫ್ಲೈಸು ಕೂಡ ನನಗೆ 150ಕ್ಕೂ ಹೆಚ್ಚು ವೆರೈಟಿ ಬಟರ್ಫ್ಲೈಸ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಲ್ಲೇ ಓದ್ತಿದ್ದಂಥ ಹುಡುಗ ಬೇವ ಸರ್ಕಾರ, ನಾನು ಅಲ್ಲಿ ಇದ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಐಡೆಂಟಿಫೈ ಮಾಡಿಕೊಡ್ತೀನಿ. ಅಂದರೆ ಈ ಬಟರ್ಫ್ಲೈಸು ಮತ್ತು ಇದೆಯಲ್ಲ ಬರ್ಡ್ಸು, ಇವೆರಡು ನಿಮಗೆ ಬಯೋಡೈವರ್ಸಿಟಿ ರಿಚ್ನೆಸ್ ತೋರಿಸ್ತಾ ಇದೆ. ಹಾಗೆಯೇ ಇಲ್ಲಿ
ಇಲ್ಲಿ ತೋರಿಸ್ಬೋದಾಯ್ತು. ಹುತ್ತುಗಳು ನೋಡಿ ಬೇಕಾರೆ 12-13 ಅಡಿ ಎತ್ತರ ಬೆಳೆಸಿರೋದು ಕೆಲವು ಹುತ್ತುಗಳು. ಇದು ಯಾಕೆ ಹೊಡೆದೋಗಿಲ್ಲ ಈ ಹುತ್ತ? ಇಷ್ಟೊಂದು ನಾಗರಬಾವಿ ಇದು ಹುತ್ತುಗಳ ಜಾಗನೇ, ಆದ್ರೆ ಇಷ್ಟ ಎತ್ತರ ಆಗ್ತಿದೆ ಹೊಡೆದೋಗ್ತಿತ್ತು ಮೊದಲು. ಈ ತರ ಹೊಡೆದೋಗ್ದಿರೋದ ಕಾರಣ ಏನಂದ್ರೆ ತಂಪಾಗಿದೆ. ಹುತ್ತುಗಳು ಬಹಳ ಗೆದ್ದಲು ಕಟ್ಟೋದು ನಿಮ್ಗೆ ಗೊತ್ತಿದೆ, ಬಹಳ ಇಂಟೆಲಿಜೆಂಟ್ ಪ್ರಾಣಿ, ಅದು ಪ್ರಾಣಿ ವರ್ಗದಲ್ಲಿ, ಹೌದಾ? ಅವು ಇದೇನ್ ನೀವು ನೋಡ್ತೀರಾ ಇದಷ್ಟು ಕೆಳಗಡೆನೂ ಸಡಿಲ ಆಗಿರುತ್ತೆ ಮಣ್ಣು. ಅಲ್ಲಿಂದ ಮಣ್ಣು ತೊಗೊಂಬಂದು ಕಟ್ಟೋದ್ರಿಂದ ಅದು ಸಡಿಲ ಆಗಿ ನೀರನ್ನ ಚಾರ್ಜ್ ಮಾಡೋ ಜಾಗ ಆಗುತ್ತೆ. ಹಿಂದಿನ ಕಾಲದಲ್ಲಿ ಹುತ್ತದ ಉತ್ತರಕ್ಕೆ ಬಾವಿ ಮಾಡಿ ಅಂತ ಬರೆದ್ರೆ ನಾನು ಓದಿದ್ದೀನಿ. ಅಂದ್ರೆ ನಮ್ಮ ಪೂರ್ವಿಕರಿಗೆ ಹುತ್ತ ಮತ್ತು ನೀರು ಹೇಗೆ ಇರುತ್ತೆ ಅನ್ನೋದು ವೀಕ್ ಝೋನ್ ಅಂತ ಕಂಡಿಡ್ಕೊಳ್ಳೋ ಶಕ್ತಿ ಇತ್ತು ಅಂತ ಹೇಳಲಿಕ್ಕೆ. ಈಗ ನಾನು ಜಿಯಾಲಜಿಸ್ಟ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಜಿಯೋಫಿಸಿಕಲ್ ಸರ್ವೆ ಮಾಡಿದೆ ಒಂದು ಜಾಗದಲ್ಲಿ. ಅಲ್ಲಿ ನಾನು ಮ್ಯಾಪ್ ಮಾಡಿದೆ, ಫ್ರಾಕ್ಚರ್ ಝೋನ್ಸ್ ಎಲ್ಲ ಐಡೆಂಟಿಫೈ ಮಾಡಿದೆ. ಈ GPS ಲೊಕೇಶನ್ ಎಲ್ಲ ಇರೋ ಮೇಲೆ ಆಗ್ತದೆ ಹುತ್ತುಗಳದು. ಎಷ್ಟು ಚೆನ್ನಾಗಿ ಫ್ರಾಕ್ಚರ್ ಝೋನ್ ಅಲ್ಲೇನಾಯಿತು ಅಂದ್ರೆ ತಬ್ಬಿಬ್ಬಾಗುವಷ್ಟು, ಅಂದ್ರೆ ಅಷ್ಟು ಇಂಟೆಲಿಜೆಂಟ್ ಇದೆ ಗೆದ್ದಲುಗಳು. ಇದನ್ನ ಮಕ್ಕಳಿಗೆ ಹೇಳ್ಕೊತೀವಿ. ಅಂದ್ರೆ ನಮ್ಮ ಸಹ ಜೀವನ ಇದೆಯಲ್ಲ, ಜೀವ ಸಂಕುಲ ಜೊತೆ ಹುತ್ತನೂ ಇರಬೇಕು, ಗೆದ್ದಲು ಇರಬೇಕು, ಜೇನು ಇರಬೇಕು, ಕರೆಕ್ಟ್, ನೀರು ಇರಬೇಕು. ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ನಾವು ಇಲ್ಲಿ ಬಂದವರು ಮಾಡ್ತಾರೆ. ಆದ್ರೆ ಈಗ ವಿಶ್ವವಿದ್ಯಾಲಯಕ್ಕೆ ಏನಾಯ್ತು, ಈ ಬಂದವರು ನೋಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ ನೋಡಿದ್ರು. ಯಾಕೆ ಹಾಕಿದ್ದಾರೆ? ಕಟ್ ಮಾಡ್ತಾರೆ ಮರ, ಬರೀತಾರೆ ಗೌರ್ಮೆಂಟ್, PM ಬರೀತಾರೆ, CM ಬರೀತಾರೆ, ಬರ್ದಿದ್ದಾರೆ. ಈಗ 25,000 ಜನ ಸಿಗ್ನೇಚರ್ ಮಾಡಿ PMಗೆ CMಗೆ ಎಲ್ಲರೂ ಕಳ್ಸ್ಕೊಟ್ಬಿಡಿಯಾರ. ಓಕೆ, ಏನಂತ ಅರ್ಥ? ಅದು ಜನಗಳಿಗೆ ಇದು ಬೇಕು ಅಂತ ಅಲ್ವಾ? ಹೌದು. ಇವ್ರಿಗೆ ಏನಾಯ್ತು, ಯೂನಿವರ್ಸಿಟಿ ಅವರಿಗೆ ಇದು ಜನಗಳು ಬರೋದು ಬೇಡ ಅಂತ ಅನ್ಸಿರ್ಬೋದೇನೋ. ನಾನು ಹೇಳೋದು ಅವ್ರು ಏನ್ ಮಾಡ್ಬೇಕಾಯ್ತು, ಇದೇ ಜನಗಳಿಗೆ ಮಾಡ್ಕೊಟ್ರಲ್ಲ, ಮರಿಬಾರ್ದು. ನಾನು ಬರ್ತಿದ್ದೆ BCಗೆ, ದಯವಿಟ್ಟು ನಾನು ಲಿಸ್ಟ್ ಕೊಟ್ಟಿದ್ದೀನಲ್ಲ, ಆ ಜನಗಳನ್ನೆಲ್ಲ ಕರೆದು ಸಂಸ್ಥೆಗಳನ್ನೆಲ್ಲ ಕರೆದು ಒಂದು ಟೀ ಕೊಡಿ ಸರ್ ಅಂತ. ತಪ್ಪಿದ್ಯಾ ನಾನು ಹೇಳೋದ್ರಲ್ಲಿ? ಅವ್ರು ದುಡ್ಡು ಹಾಕಿ ಮಾಡಿದ್ದಾರೆ, ಅವರು ನೋಡ್ಕೊಂಡು ಹೋಗಿ ಬರ್ತಾರೆ, ಅವ್ರೊಂದು ಟೀ ಕೊಡ್ಲಿ ಬಿಡಿ ಅಲ್ವಾ? ಇನ್ನೂ ಚೆನ್ನಾಗಿ ಬೆಳೆಸ್ಬೋದನ್ನ. ಆಮೇಲೆ ನಮ್ಮ ಬಾಟ್ನಿ, ಜಿಯಾಲಜಿ, ಝುವಾಲಜಿ, ಎನ್ವೈರನ್ಮೆಂಟ್ ಸೈನ್ಸು, MRD, MA ಎಕನಾಮಿಕ್ಸು, ಬಯೋ ಎಕನಾಮಿಕ್ಸು ಏನೋ ಮಾಡ್ತಾರಲ್ಲ, ಬಯೋಟೆಕ್ನಾಲಜಿ, ಇವ್ರಿಗೆಲ್ಲ ಡೆಸರ್ಟೇಷನ್ ಮಾಡ್ಲಿಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಈಗ ಒಂದು ಜೇನಿನ ಬಗ್ಗೆ ಮಾಡಬೇಕು, ಒಂದು ಗೆದ್ದಲು ಬಗ್ಗೆ ಮಾಡಬೇಕು, ಒಂದು ಬರ್ಡ್ಸ್ ಬಗ್ಗೆ ಮಾಡಬೇಕು, ಎಲ್ಲೂ ಹೋಗ್ಬೇಕಾದ್ರೆ ಕಾಸು ಖರ್ಚು ಮಾಡೋಂಗಿಲ್ಲ. ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಅವರು ಡೆಸರ್ಟೇಷನ್ ಮಾಡ್ಬೋದು, ಥೀಸಿಸ್ ಮಾಡ್ಬೋದು. ಮೊನ್ನೆ ಒಬ್ಬ ಲೇಡಿ ಚರಕವನ ಅಂತ ಮಾಡಿದ್ದೀವಿ, ಚರಕ ಸಮೇತ 50 ಗಣಗಳನ್ನ ಬೆಳೆದಿದ್ದೀವಿ. ಒಂದೊಂದು ಗಣದಲ್ಲಿ 10 ಗಿಡ ಇರುತ್ತೆ. ಈಗ ಹೃದಯ ಗಣ ಅಂದ್ರೆ 10 ಗಿಡಗಳು, ಮರಗಳು ಹಾರ್ಟ್ ರಿಲೇಟೆಡ್ ಡಿಸೀಸ್ಗೆ ಟ್ರೀಟ್ಮೆಂಟ್ಗೆ. ಕುಷ್ಠಾಗ್ನ ಗಣ ಅಂದ್ರೆ ಚರ್ಮ ರಿಲೇಟೆಡ್, ಸ್ಕಿನ್ ರಿಲೇಟೆಡ್. ಆ ಥರದ 50 ಗಣಗಳು ಚರಕ ಸಂಹಿತೆ 5,000 ವರ್ಷಗಳಿಂದ ಚರಕರು ಬರೆದು ಹೇಳಿಯಾರಲ್ಲ ಚರಕ ಮುನಿಗಳು, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಥ್ಯಾಂಕ್ಸ್ ಟು ಯಲ್ಲಪ್ಪ ರೆಡ್ಡಿ ಅವರು ನಿಂತ್ಕೊಂಡು ಮಾಡಿಸ್ಕೊಟ್ರು. ಅವರು ಥ್ಯಾಂಕ್ಸ್ ಟು ಆದಿಚುಂಚನಗಿರಿ ಮಾಡಿದವರು, ನಮ್ಮ ಹಿಂದಿನ ಶ್ರೀಗಳು, ಅವ್ರು ಬಂದು ನಿಂತ್ಕೊಂಡು ಮಾಡಿಸ್ಕೊಟ್ಟಿದ್ದಾರೆ. ಅವರ ಸಹಯೋಗ ಚೆನ್ನಾಗಿದೆ. ನಾವು ಭಾಗ್ಯವಂತರು ಅಂಗ್ಲಿಕ್ಕೆ ಹಾಕೊಂಡ್ರೆ ಅದೇನು ದೌರ್ಭಾಗ್ಯನೋ ಈ ಕಳ್ಕಳ ಸ್ಥಿತಿ ಬಂದ್ಬಿಡಿ.